ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಆದಿಚುಂಚನಗಿರಿ ಮಠಕ್ಕೆ ಭೇಟಿ ನೀಡ್ತಾ ಇದ್ದಾರೆ ಸರ್. ಈ ಸಂದರ್ಭದಲ್ಲಿ ನಿಮ್ಮ ಮನದಾಳದ ಮಾತೇನು ಸರ್? ಈ ದಿನ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿಯವರು ನಮ್ಮ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಭಾವೈಕ್ಯತೆ ಗುರುಕುಲವನ್ನು ಉದ್ಘಾಟನೆ ಮಾಡೋದಕ್ಕೆ ಬರ್ತಾಯಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಈ ನಮ್ಮ ಎಲ್ಲ ಒಕ್ಕಲಿಗರ ಒಂದು ಬಾಂಧವ್ಯಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಇವತ್ತಿನ ದಿವಸ ದೇವೇಗೌಡರಾಗ್ಬೋದು, ಮತ್ತು ಮಾಜಿ ಪ್ರಧಾನಿ ಮಂತ್ರಿಗಳಾದಂತಹ ದೇವೇಗೌಡರಾಗ್ಬೋದು, ಕುಮಾರಸ್ವಾಮಿಗಳಾಗ್ಬೋದು, ಎಲ್ಲ ನಮ್ಮ ಒಕ್ಕಲಿಗರ ಕುಲಬಾಂಧವರೆಲ್ಲ ಸೇರಿ ಹೆಚ್ಚಿನ ರೀತಿಯಲ್ಲಿ ವೈಭವದಿಂದ ಆಚರಣೆ ಮಾಡ್ತಾ ಇರುವುದು ನಮ್ಮ ಕುಲಕ್ಕೆ ದೊಡ್ಡ ಸಂತಸ ತಂದಿದೆ. ಅದೇ ರೀತಿ ಎಲ್ಲರೂ ಒಗ್ಗಟ್ಟಿನಿಂದ ನಾವು ನಡ್ಕೊಂಡು ಹೋಗಬೇಕು ಅಂತ ಅಂದ್ಬಿಟ್ಟು ನಾವು ಕೇಳ್ಕೊಳ್ತಾ ಇದ್ದೀವಿ ನಮ್ಮ ಪ್ರಧಾನಮಂತ್ರಿಗಳಿಗೆ. ಜೊತೆಗೆ ಈ ದಿನ ಒಬ್ಬ ನೆಚ್ಚಿನ ನಮ್ಮ ನಾಯಕರಾದಂತಹ ನರೇಂದ್ರ ಮೋದಿಜಿಯವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮೆಲ್ಲರಿಗೂ ಒತ್ತು ಕೊಟ್ಟು, ಅದೇ ಅಲ್ದಿರ ನಮ್ಮ ಕ್ಷೇತ್ರದಿಂದ ಯಲಹಂಕ ಕ್ಷೇತ್ರದಿಂದ ವಿಶ್ವನಾಥ್ ಅವರು ಎಲ್ಲರನ್ನು ಒಗ್ಗೂಡಿಸಿಕೊಂಡು ನಮ್ಮ ಕ್ಷೇತ್ರದಿಂದನೂ ಸುಮಾರು 150ರಿಂದ 200 ವೆಹಿಕಲ್ಗಳನ್ನು ಜೊತೆಯಲ್ಲಿ ಕರ್ಕೊಂಡೋಗಿ ಅಲ್ಲಿನ ಹೆಚ್ಚಿನ ಒತ್ತು ಕೊಟ್ಟು ಮಾಡ್ತಾ ಇರೋದ್ರಿಂದ ನಮಗೆ ಸಂತಸ ತಂದಿದೆ. ಅದೇ ರೀತಿ ನಡ್ಸ್ಕೊಂಡು ಹೋಗಬೇಕು ಅಂತ ಅಂದ್ಬಿಟ್ಟು ನಾನು ನಮ್ಮ ಕುಲಬಾಂಧವರಲ್ಲಿ ನಾವು ಕೇಳ್ಕೊಳ್ತಾ ಇದ್ದೀವಿ. ನಿಮ್ಮ ಹೆಸರು ಸರ್? ನಾನು ಮಾದಪ್ಪನಹಳ್ಳಿ ಕೆ. ವಿಜಯಕುಮಾರ್ ಮಾದಪ್ಪನಹಳ್ಳಿ. ನಾನು ಬೆಂಗಳೂರು ಡೈರಿ ಮಾಜಿ ನಿರ್ದೇಶಕ ಹಾಗೂ APMC ಮಾಜಿ ನಿರ್ದೇಶಕ ಹಾಗೂ ಈಗ ಜಿಲ್ಲಾ ಸಹಕಾರಿ ಯೂನಿಯನ್ನಿನ ನಿರ್ದೇಶಕನಾಗಿ ನಾನು ಮಾದಪ್ಪನಹಳ್ಳಿ ವಿಜಯಕುಮಾರ್, ಕೆ. ವಿಜಯಕುಮಾರ್.